9 ಹಾಕ್ ಎಂಕೆ 132 ವಿಮಾನಗಳ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಯಲಹಂಕ ವಾಯು ನೆಲೆಯಲ್ಲಿ ಭಾರತದ ತ್ರಿವರ್ಣ ಧ್ವಜದ ಬಣ್ಣ ಹೊರಸೂಸುತ್ತಾ ಆಕರ್ಷಕ ಪ್ರದರ್ಶನ ನೀಡುತ್ತಿದ್ದರೆ ನೆರೆದಿದ್ದ ಸಾವಿರಾರು ವೀಕ್ಷಕರ ಕರತಾಡನ ಮುಗಿಲು ಮುಟ್ಟಿತು. ಫೆಬ್ರವರಿ 10 ರಿಂದ 14ರವರೆಗೆ ನಡೆಯುವ ಏರೋ ಇಂಡಿಯಾ 2025ಕ್ಕೆ ಪೂರ್ವಭಾವಿಯಾಗಿ ಇಂದು ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್, ಸರಕು ವಿಮಾನ, ಲಘು ತರಬೇತಿ ವಿಮಾನ, ಮಿಲಿಟರಿ ರಹಸ್ಯ ಕಾರ್ಯಾಚರಣೆ ವಿಮಾನಗಳು ತಾಲೀಮು ನಡೆಸಿದವು. ಇದರಲ್ಲಿ ಸೂರ್ಯ ಕಿರಣ್ ತಂಡ ಹೆಚ್ಚು ಗಮನ ಸೆಳೆಯಿತು. ನೀಲಾಕಾಶದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಸಂಯೋಜನೆ ವಿಮಾನಗಳು ಕೇವಲ 5 ಮೀಟರ್ ಸಮೀಪದ ಅಂತರ ಕಾಪಾಡಿಕೊಂಡು 106 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಿದ್ದರೆ ನೋಡುಗರ ಮೈ ಜುಮ್ ಎನ್ನುತ್ತಿತ್ತು. ತಲಾ 2 ವಿಮಾನಗಳು ವಿರುದ್ಧ ದಿಕ್ಕಿನಲ್ಲಿ 106 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಾ ಮುಖಾಮುಖಿ ಡಿಕ್ಕಿಯಾಗುತ್ತವೆ ಎನ್ನುವಷ್ಟರಲ್ಲಿ ತಿರುವು ತೆಗೆದುಕೊಂಡು ಸುರಕ್ಷಿತವಾಗಿ ಸಾಗುವ ಕ್ಷಣಗಳು ವೀಕ್ಷಕರ ಹೃದಯ ಬಡಿತ ಹೆಚ್ಚಿಸಿದವು. ನೀಲಾಕಾಶದಲ್ಲಿ ಬಿಳಿ ಹೊಗೆ ಬಿಡುತ್ತಾ ರಚಿಸಿದ ಹೃದಯ ಚಿಹ್ನೆ ಸೇರಿದಂತೆ ವಿವಿಧ ಆಕಾರಗಳು ಕಣ್ಣಿಗೆ ಮುದ ನೀಡಿದವು. ಇನ್ನು ಭಾರತೀಯ ವಾಯುಸೇನೆಯ ಬೆನ್ನೆಲುಬು ಎಂದು ಕರೆಯಲಾಗುವ ಯುದ್ಧ ವಿಮಾನ ಸುಖೋಯ್ Su-30 ಮತ್ತು HAL ಲಘು ಯುದ್ಧ ವಿಮಾನ ತೇಜಸ್ ಗರ್ಜಿಸಿದವು. HALನ ವಿವಿಧ ಹೆಲಿಕಾಪ್ಟರ್ಗಳು ಆಕರ್ಷಕ ಪ್ರದರ್ಶನ ನೀಡಿದವು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.